ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದ್ದೀನಿ. ಹಿರಿಯೂರು ತಾಲೂಕಿನ ಅಂಬೇಡ್ಕರ್ ವೃತ್ತದಿಂದ ನಾವೀಗ ಧರ್ಮಪುರ ಅನ್ನುವಂತ ಒಂದು ಹೋಬಳಿ ಸೆಂಟರ್ಗೆ ಹೋಗ್ತೀವಿ. ಧರ್ಮಪುರ ಒಂದು ಹೋಬಳಿ ಸೆಂಟರ್ ಆಗಿದ್ರೂ ಕೂಡ ಆ ಊರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಅಲ್ಲಿರುವಂತಹ ಸಾರ್ವಜನಿಕರ ಆಕ್ರೋಶ. ಕಳೆದ ಹಲವು ದಶಕಗಳಿಂದ ಸುಸಜ್ಜಿತ ರಸ್ತೆಗಾಗಿ, ಆರೋಗ್ಯ ಸೇವೆಗಾಗಿ, ಶೈಕ್ಷಣಿಕ ಸೇವೆಗಾಗಿ, ಮೋರಿಗಾಗಿ, ಕೃಷಿ ಚಟುವಟಿಕೆಗಳಿಗಾಗಿ ಸಾಕಷ್ಟು ಸಮಸ್ಯೆಗಳನ್ನ, ಅನಾನುಕೂಲತೆಯನ್ನ ಆ ಧರ್ಮಪುರ ಅನ್ನುವಂಥ ಊರಿನಲ್ಲಿರುವಂತಹ ಗ್ರಾಮಸ್ಥರು ಎದುರಿಸ್ತಾ ಇರುವಂಥದ್ದು. ಹಾಗಿದ್ರೆ ಅವರ ಸಮಸ್ಯೆಗಳೇನು ಅನ್ನೋದನ್ನ ಖುದ್ದು ನಾವು ಅವರನ್ನ ಮಾತಾಡಿಸ್ತಾ ಅವರ ಸಮಸ್ಯೆಗಳೇನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿರುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಒಂದು ಶೌಚಾಲಯ ಇಲ್ಲ, ಇಷ್ಟೇನು ಬಸ್ ಸ್ಟಾಪ್ ಇಲ್ಲ. ಏನು ಕೇಳಿದ್ರು ಸ್ಪಂದಿಸೋದೇ ಇಲ್ಲ. ಸರ್ಕಾರದ ದುಡ್ಡಿಲ್ಲ, ಸರ್ಕಾರದ ದುಡ್ಡಿಲ್ಲ. ದುಡ್ಡಿದೆ ಅದೇ ನಾವೇ ಈಗ ಭಿಕ್ಷೆ ಬೇಡ್ಕೊಂಡು ಬೇಕಾದ್ರೆ ಕೆಲಸ ಮಾಡಿಸ್ಬೇಕು. ಧರ್ಮಪುರದಲ್ಲಿ ಮೇನ್ ಶೌಚಾಲಯ ಇಲ್ಲ. ಮೇನ್ ಶೌಚಾಲಯ ಹೆಣ್ಮಕ್ಳು ಬಂದ್ಬಿಟ್ರೆ ಆ ಹೆಣ್ಮಕ್ಳು ನಾವು ನೋಡಕ್ಕಾಗಲ್ಲ. ನಮ್ಮ ಕಣ್ಣಿಂದ ನಮಗೆ ನಾಚಿಕೆ ಆಗುತ್ತೆ. ರಾಜ್ಯಕ್ಕೆ ಹೆದ್ದಾರಿ ಅಂತಂದ್ರೆ ಅದಕ್ಕಿಂತ ಸ್ಮಶಾನಕ್ಕೆ ಹೋಗೋ ದಾರಿ ಅಂದ್ರೂ ಕಡಿಯಾಗೋದು. ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ ಸರ್ಕಾರಿ ಹೈಸ್ಕೂಲ್ ಇಲ್ಲದ ಯಾವ್ದಾದ್ರು ಹೋಗ್ಲಿಕ್ಕೆ ಅಂದ್ರೆ ಇದ್ರೆ ಅದು ಧರ್ಮಪುರ ಮಾತ್ರ. ಈಗ ನಾವು ಧರ್ಮಪುರ ಪಟ್ಟಣದಲ್ಲಿದ್ದೀವಿ. ಈ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಮರೀಚಿಕೆಯಾಗಿರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿರುವಂತಹ ಹತ್ತಾರು ಗ್ರಾಮಗಳು ಮತ್ತೆ ಈ ಪಟ್ಟಣದಲ್ಲಿರುವಂತಹ ನಿವಾಸಿಗಳು ಅನುಭವಿಸ್ತಾ ಇರುವಂತದ್ದು. ಬನ್ನಿ ಮಾತಾಡ್ಸೋಣ. ಸಾಕಷ್ಟು ಜನ ಇಲ್ಲಿ ಬೆಳಗಿನ ಕೆಲಸಕ್ಕೆ ಅಂತ ಬಂದಿದ್ದಾರೆ. ಅವರವ್ರ ಕೆಲಸಕ್ಕೆ ಹೋಗೋದಕ್ಕೂ ಮೊದಲೇ ಈ ಊರು ಹೇಗಿದೆ, ಇಲ್ಲಿನ ಸಮಸ್ಯೆಗಳೇನು ಅನ್ನೋದನ್ನ ಖುದ್ದು ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಊರಿನಲ್ಲಿ ಬಹಳ ಸಮಸ್ಯೆ ಅನ್ನೋದು ನಿಮ್ಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ರಸ್ತೆಗಳ ರಸ್ತೆಗಳು, ಮೂಲಭೂತ ಸೌಕರ್ಯಗಳು, ಕೆರೆ ನೀರು ತುಂಬಿಸೋದು. 4 ಕೆರೆ ಹಲವಾರು ವರ್ಷದಿಂದ ಹೋರಾಟ ಮಾಡ್ತಿದ್ವಿ. ಸುಮಾರು ಇಲ್ಲಿಗೆ 70-80 ವರ್ಷ ಆಯ್ತು ತಾಲೂಕು ಕೇಂದ್ರ ಮಾಡ್ಬೇಕಂತ ಹೇಳಿ ರೈತರು ಸಂಘಟನೆ, ಎಲ್ಲ ಸಂಘಟನೆ ಇದು ಮಾಡಿದ್ವಿ. ಹಾಗಾಗಿ ಇದು ದೊಡ್ಡ ಹೋಬಳಿ, ನಮ್ಮ ಧರ್ಮಪುರ ಹೋಬಳಿ. ಮೂಲಭೂತ ಸೌಕರ್ಯ ಏನೂ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಒಂದು ಶೌಚಾಲಯ ಇಲ್ಲ, ಇಷ್ಟೇನು ಬಸ್ ಸ್ಟಾಪ್ ಇಲ್ಲ. ಯಾರನ್ನ ಬಂದ್ರೆ ಪ್ರವಾಸಿ ಮಂದಿರ ಶೌಚಾಲಯನೇ ಇಲ್ಲ. ರಸ್ತೆಗಳಲ್ಲಿ ಅದೇ ಗೆಟ್ಟವೆ. ಇಲ್ಲಿ ಬೇತೂರು ರೋಡು, ಹೊಸಕೆರೆ ಇದೆ, ಪರಶುರಾಮಪುರದ ಪೀಡಿಕೋಟೆ ಇದ್ದ ಹೋಗೋ ರೋಡು ಎಲ್ಲ ಗುಂಡಿ ತಗ್ಗಿದೆ. ಯಮಯಾತನೆ, ಯಾರು ಸಾರ್ವಜನಿಕರು ಅಡ್ಡಾಡಕ್ಕಾಗ್ತಿಲ್ಲ. ಹಾಗಾಗಿ ಮಾನ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಮೂಲಭೂತ ಸೌಕರ್ಯ ಧರ್ಮಪುರ ಹೋಬಳಿ ಒದಗಿಸಬೇಕಂತ ಅವರಲ್ಲಿ. ನಿಮ್ದೇ ಕ್ಷೇತ್ರದ ಶಾಸಕರು, ಸಚಿವರು ಕೂಡ ಪ್ರಭಾವಿ ರಾಜಕಾರಣಿ ಆದ್ರೂ ಕೂಡ ಯಾಕೆ ಆಗ್ತಿಲ್ಲ ಅಂತ. ಅದು ಸ್ವಲ್ಪ ಆಗಿದೆ ಅಷ್ಟೇ, ಬೇರೆ ಏನೂ ಆಗಿಲ್ಲ. ನಮಗಿರೋ ಮೂಲಭೂತ ಸೌಕರ್ಯ ರಸ್ತೆ ಆಗಬೇಕು. ಮೇನ್ ರಸ್ತೆ ಇಲ್ಲ ಸರ್, ರಸ್ತೆ ಇಲ್ಲ. ಯಾವ ಹಳ್ಳಿಗಳು ನೀವೇ ನೋಡ್ರಿ, ರಸ್ತೆಗಳಿಲ್ಲ, ಏನೂ ಇಲ್ಲ ಅಲ್ಲಿ. ನೀವೇ ನೋಡ್ರಿ ಗೊತ್ತಾಗುತ್ತೆ. ಗುಂಡಿಗಳು ಎಷ್ಟು ಬಾವಿ ಇದ್ದಂಗೆ ಇದಾವೆ, ನೀವೇ ನೋಡ್ರಿ ಗೊತ್ತಾಗುತ್ತೆ. ಹಂಗಾಗಿ ನಾವು ಇಷ್ಟೇ ಕೇಳ್ಕೊಳ್ಳೋದು, ಏನಾಯ್ತು ಇಲ್ಲಿ ಸ್ಥಳೀಯ ಶಾಸಕರೇ ಇರೋದು, ಇಲ್ಲ ಅಂತ ಹೇಳಲ್ಲ. ನಮಗೆ ಇದು ಪರಿಹಾರ ಮಾಡ್ಕೊಡ್ಬೇಕಂತ ಅವ್ರು ಕೇಳ್ತಾರೆ. ಸರ್, ಬಹಳ ವರ್ಷಗಳಿಂದ ಹೋರಾಡ್ತಾ ಇದ್ದೀರಿ, ಅಭಿವೃದ್ಧಿ ಮಾಡ್ಕೊಡಿ, ಊರಲ್ಲಿ ರಸ್ತೆ ಮಾಡ್ಕೊಡಿ, ಮೋರಿ ಮಾಡ್ಕೊಡಿ ಅಂತ. ಇನ್ನೂ ಆಗ್ತಾನೆ ಇಲ್ಲ. ಈಗ ನಮಗೆ ಈ ಧರ್ಮಪುರ ಬಿಟ್ಟು ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗ್ಬೇಕು ಅಂದ್ರೆ, ಹಳ್ಳಿಯವರು ಇಲ್ಲಿ ಬರಬೇಕು ಅಂದ್ರೆ, ಅವರು ಬೆಳೆದ ಸಾಮಗ್ರಿಗಳನ್ನ ತಂದು ಇಲ್ಲಿ ವ್ಯಾಪಾರ ಮಾಡಬೇಕು ಅಂದ್ರೆ ರೋಡ್ಗಳು ತುಂಬಾ ತೊಂದರೆ ಐತಿ. ಅದೇನು ಲೋಡ್ ಮಾಡ್ಕೊಂಡು ಬರೋಕ್ಕೆ ಆಗಲ್ಲ. ಇಷ್ಟು ಇಟ್ಕೊಂಡು ಬರಬೇಕು. ರೋಡ್ಗಳದೊಂದು ಆಗಬೇಕು. ಅದಾದಮೇಲೆ ಆ ಕೆರೆ ಏರಿ ನೋಡ್ರಿ, ನೀವು ಒಂದು ಸ್ವಲ್ಪ ಹೋಗಿ ಬಂದ್ರೆ ಗೊತ್ತಾಗ್ತದೆ. ಎಲ್ಲ ಕೆರೆಗಳು ಬರೀ ಹಂಗೆ ಜಾಲಿ ಬೆಳ್ಕೊಂಡಿರದೆ. ಇವರಿಗೆ ಆಡಳಿತ ಮಾಡ್ತಕ್ಕಂಥವ್ರಿಗೆ ಕಣ್ಣು ಕಾಣ್ತಾವ ಅಥವಾ ನಮಗೆ ಕಣ್ಣು ಕಾಣ್ತಾವ? ನಮಗೆ ಕಣ್ಣು ಕಾಣಲ್ಲ. ಆಡಳಿತ ಮಾಡೋರು ಅವ್ರ ಕಣ್ಣು ಮುಚ್ಕೊಂಡು ಇಲ್ಲಾಸೆ ಹೋಗ್ಬೋದು ಅಂತ ಕಾಣುತ್ತೆ. ಎಲ್ಲ ಆಗಿದೆ ಅಂದ್ಬಿಡ್ತಾರ. ಏನು ಕೇಳಿದ್ರು ಸ್ಪಂದಿಸೋದೇ ಇಲ್ಲ. ಸರ್ಕಾರದ ದುಡ್ಡಿಲ್ಲ, ಸರ್ಕಾರದ ದುಡ್ಡಿಲ್ಲ. ಅದೇ ನಾವೇ ಈಗ ಭಿಕ್ಷೆ ಬೇಡ್ಕೊಂಡು ಬೇಕಾದ್ರೆ ಕೆಲಸ ಮಾಡಿಸ್ಬೇಕು. ಅವ್ರ ಹತ್ರ ಇಲ್ಲ ದುಡ್ಡು. ಇದ್ರ ಜೊತೆಗೆ ಏನು ನಾವು ನಮ್ಮ ಹಿರಿಯರು 1903ರಿಂದಲೂ ತಾಲ್ಲೂಕು ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದರು. ಅದು ಇವತ್ತಿನ ತನಕ ನೆರವೇರಿಲ್ಲ. ಬಂದಂಥ ಪ್ರತಿನಿಧಿಗಳು ಏನು ಪ್ರಜಾಪ್ರಭುತ್ವ ಸ್ಟಾರ್ಟ್ ಆಯಿತೋ ಆವತ್ತಿನಿಂದ ಇವತ್ತಿನ ತನಕ ಗೆದ್ದಿರ್ತಕ್ಕಂಥ ಯಾವ ಪ್ರತಿನಿಧಿನೂ ವಿಧಾನಸೌಧದಲ್ಲಿ ಧರ್ಮಪುರದ ಪರವಾಗಿ ಧ್ವನಿ ಎತ್ತಿಲ್ಲ.
ಶಾಸಕರೇನು ಮಾತಾಡಲ್ಲ, ಯಾರು ಮಾತಾಡಿಲ್ಲ, ಇವರು ಇಲ್ಲಿ ತನಕ ಮಾತಾಡಿಲ್ಲ. ಬರ್ತಾರೆ, ಸುಳ್ಳು ಹೇಳ್ತಾರೆ, ಭಾಷಣ ಮಾಡ್ತಾರೆ. ಯಾವ ಹಳ್ಳಿಗೆ ಹೋದ್ರು ಎಲ್ಲ ಹಳ್ಳಿಯಲ್ಲೂ ಕೇಳ್ತಾ ಇದಾರೆ ತಾಲೂಕು ಮಾಡ್ಕೊಡ್ರಿ ಅಂತ ರೈತರು. ಎಲ್ಲ ಹಳ್ಳಿಗೂ ಸುಳ್ಳು ಭಾಷಣ ಹೇಳ್ಕೊಂಡು ಹೋಗ್ತಾ ಇದಾರೆ. ಈಗಿರ್ತಕ್ಕಂಥವ್ರು ಇಲ್ಲಿಗಾಲೇ 12 ವರ್ಷ ಮುಗಿಸಿದ್ರು. ನಾನು ಮಾಡ್ಕೊಡ್ತೀನಿ ಯಾರನ್ನ ಕೇಳಲಿಲ್ಲ, ನಾನು ಮಾಡ್ಕೊಡ್ತೀನಿ. 12 ವರ್ಷದಿಂದ ನಾನು ಮಾಡ್ಕೊಡ್ತೀನಿ. ದಿವಸ ಆಗೈತೆ ಬರೀ ಅದರಲ್ಲೇ ಇದ್ದಾರೆ ವಿನಃ ವಿಧಾನಸೌಧದಲ್ಲಿ ಧ್ವನಿ ಎತ್ತಿಲ್ಲ. ನಾವು ಸಾಕಷ್ಟು ಬಾರಿ ಅವ್ರಿಗೆ ಹೋಗಿ ಮನವಿ ಕೊಟ್ವಿ, ಗುಂಪು ಹೋದ್ವಿ, ರೈತ ಸಂಘಟನೆಯವರು ಹೋದ್ವಿ, ಏನು ಮಾಡಿದ್ರು ಇಲ್ಲ. ಧರ್ಮಪುರ ಬಂದ್ ಮಾಡಿದ್ವಿ, ಏನು ಮಾಡಿದ್ರು ಇವರು ಬಗ್ಗೋದು ಇಲ್ಲ, ಮಾಡಿಕೊಡ್ಸಲೂ ಇಲ್ಲ. ಇದ್ರ ಜೊತೆಗೆ ಮೊನ್ನೆ ನಾವು ಒಂದು ಸಭೆ ಕರೆದು ಒಂದು ಸ್ಟ್ರೈಕ್ ಹಾಕೊಳ್ಳೋಣ, ಧರ್ಮಪುರದಲ್ಲಿ ಸ್ಟ್ರೈಕ್ ಕೂತ್ಕೊಂಡ್ಬಿಡೋಣ, ಎಂದು ತಾಲೂಕಾಗುತ್ತೋ ಅವತ್ತಿನ ತನಕ ಎದ್ದಾಳೋದು ಬೇಡ ಅಂತಂದು ಹೇಳಿ ತೀರ್ಮಾನ ಮಾಡಿದ್ವಿ. ಇಲ್ಲಿಂದ ನಾವು ಹಿರಿಯರಿಗೆ ಹೋಗಿ ಹೋಗ್ಬೇಕು. ಪ್ರತಿಯೊಬ್ಬ ರೈತ ಒಂದು ಸಣ್ಣದೊಂದು ಸೈನಿಗೆ ಅಂದ್ರೆ ಅವನಿಗೆ 1 ವಾರ ಬೇಕು. ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಕಸ ತೆಗಿಯಕ್ ಒಂದು ಆಫೀಸ್ಗಳು ಇಲ್ಲ. ಆ ಆಫೀಸ್ ಎಲ್ಲಿದಾವೋ ಏನೋ ನಮ್ಗೆ ಅದು ಗೊತ್ತಿಲ್ಲ. ಬರೀ ಯಾವಾಗಲೂ ಹಿಂಗೆ ಇರೋದೆ. ಕೊನೆಗೆ ಇಲ್ಲಿರೋ ಅಡ್ಡಾಡೋರು ಇವರೇ ಗುಡಿಸಾಕಿ ಹಣ್ಣು ಮಾರೋರು, ಈಗ ಹೂವು ಮಾರೋರು ಅವರೇ ಗುಡಿಸಿ ಅವರೇ ತೆಗೆದಾಕಿಂತದಾರೆ. ಯಾಕಪ್ಪ ಅಂದ್ರೆ ನಾವ್ ಹೇಳ್ಬಾರ್ದು ಅದನ್ನ, ನಮ್ ಕಷ್ಟ ನಮಗೆ ಗೊತ್ತಿರುತ್ತೆ. ಹೂವು ಮಾರೋರು ಅವರೇ ಗುಡಿಸ್ತಾವ. ಇಲ್ಲಿ ಯಾವ ಪಂಚಾಯತಿ ನೋಡ್ರಿ ಕಣಿ ಕಾಣ್ತೇನೆ, ಯಾವ ಪಂಚಾಯತಿ ನೋಡ್ರಿ ಇಲ್ಲಿ ತೋರ್ಸಿ, ಯಾವ ಪಂಚಾಯತಿ ಐತಾನ? ಪಂಚಾಯತಿ ಕೇಳಿ ನಮ್ಗೆ ದುಡ್ಡು ಇಲ್ಲ ಅಂತಾರೆ. ಏನ್ ಯಾರು ಮಾಡ್ತಾರೆ? ಹಳ್ಳಿ ಕಡೆ ರಸ್ತೆ ಹೆಂಗಿದೆ? ಹಳ್ಳಿ ಕಡೆ ರಸ್ತೆ ಬಹಳ ಹದ್ಗೆಟ್ಟಿದೆ ಸರ್. ಬಹಳ ಗುಂಡಿ ತಗ್ಗು ಹೋಗಕ್ಕಾಗಲ್ಲ. ಆಮೇಲೆ ಇಲ್ಲಿ ಬೇತೂರಿಂದ ನಾವು ಬೀರ್ನಹಳ್ಳಿ ಬಾರ್ಡ್ರಿಗೆ ಹೋಗಕ್ಕೆ ಸುಮಾರು 3 ಕಿಲೋಮೀಟರ್ ಹೋಗಕ್ಕೆ 1 ಅವರ್ ತಾಣುತ್ತೆ ಸರ್. 1 ಅವರ್ ಗಾಡಿ ಹೋಗ್ಬಿಟ್ರೆ ಧೂಳ ಬಿಡುತ್ತಾ? ಹಿಂಗೊಂದು ಗಾಡಿ ಹೋದ್ರೆ ಧೂಳ ಎದ್ದಾಳ್ತೈತೆ. ಏನು ಇಲ್ಲಿಂದ ಬೇತೂರಿಂದ ಬೀರ್ನಹಳ್ಳಿಗೆ ಹೋಗಕ್ಕೆ ಸುಮಾರು 1 ಗಂಟೆ ತಾಂಬತ್ತೆ. ಬರೀ 3 ಕಿಲೋಮೀಟರ್ ಇರೋದು. 3 ಕಿಲೋಮೀಟರ್ಗೆ 1 ತಾಸು ತಾಂಬತ್ತೆ. ಆಗ ಆ ಕಡೆ ಚಳ್ಳಕೆರೆ ರಘುಮೂರ್ತಿ ಶಾಸಕರು ಅವರು ರೆಡಿ ಮಾಡಿಸ್ತಿಲ್ಲ. ರಘುಮೂರ್ತಿ ಚಳ್ಳಕೆರೆ ಅವರು ರೆಡಿ ಮಾಡಿಸ್ತಿಲ್ಲ ಬಾರ್ಡರ್. ಆಮೇಲೆ ಈ ಕಡೆ ನಮ್ಮ ಹಿರಿಯೂರು ತಾಲೂಕಿನ ಶಾಸಕರಾದ ಸುಧಾಕರ್ ಸಾಹೇಬರು ಅವರು ರೆಡಿ ಮಾಡಿಸಿಲ್ಲ. ಹದ್ಗೆಟ್ಟಿದೆ ಅಂದ್ರೆ ಬಹಳ ಸತಿ ಹೇಳಿದ್ವಿ ಸರ್, ಬಹಳ ಸತಿ ಕೇಳಿದೀವಿ. ಆಮೇಲೆ ಧರ್ಮಪುರದಲ್ಲಿ ಮೇನ್ ಶೌಚಾಲಯ ಇಲ್ಲ. ಹೆಣ್ಮಕ್ಳು ಬಂದ್ಬಿಟ್ರೆ ಆ ಹೆಣ್ಮಕ್ಳನ್ನ ನೋಡಕ್ಕಾಗಲ್ಲ. ನಮ್ಮ ಕಣ್ಣಿಂದ ನಮಗೆ ನಾಚಿಕೆ ಆಗುತ್ತೆ. ಹೇಳ್ಬಾರ್ದು ಸರ್, ಅಷ್ಟೊಂದು ಹಿಂಸೆ ಅಂದ್ರೆ ನಮ್ಮ ಧರ್ಮಪುರದಲ್ಲಿ ಈ ಶೌಚಾಲಯದ ಬಹಳ ಹಿಂಸೆ ಸರ್. ಎಷ್ಟು ಮನೆಗಳಿರ್ಬೋದಣ್ಣ ಈ ಕಡೆ ಎಲ್ಲ? ಈ ಕಡೆ ಎಲ್ಲ ಸುಮಾರು ಒಂದು 400-500 ಮನೆ ಇದೆ ಸರ್. ಆಮೇಲೆ ಈ ಹಳ್ಳಿ ಬಟ್ ಇಲ್ಲಿ ಟೌನ್ ನಲ್ಲಿ ಧರ್ಮಪುರ ಹೋಬಳಿಯಲ್ಲಿ ಒಂದು 1,500-2,000 ಸಾವಿರದಿಂದ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಮೇನ್ ಶೌಚಾಲಯ ಇಲ್ಲ ಸರ್. ಶೌಚಾಲಯ ಅದೊಂದು ಬಹಳ ನಾವು ಸುಮಾರು ಸತಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದೀವಿ. ಆಮೇಲೆ ಸುಧಾಕರ್ ಸಾಹೇಬ್ರಿಗೆ ಹೇಳಿದೀವಿ. ಆಮೇಲೆ ಎಸ್ ಪಿ ಸಾಹೇಬ್ರು ಬಂದಿದ್ರು, ಅವ್ರಿಗೂ ಸಹ ಮನವಿ ಮಾಡಿದೀವಿ. ಇದ್ರ ಬಗ್ಗೆ ಮಾಡ್ತೀವಿ ಅಂತ ಇವತ್ತವರೆಗೂ ಮಾಡೇ ಇಲ್ಲ. ಶೌಚಾಲಯ ಭಾರಿ ಇಲ್ಲಿ ಬಹಳ ತೊಂದ್ರೆ. ಶೌಚಾಲಯ ಬಹುತೇಕ ಮನೆಗಳಿಗೆ ಶೌಚಾಲಯ ಬಹುತೇಕ ಮನೆಯಲ್ಲಿ ಶೌಚಾಲಯ ಇಲ್ಲ ಸರ್ ಇಲ್ಲಿ. ಆಮೇಲೆ ಇಲ್ಲಿಂದ ಬಂದುಟ್ಟು ಹಳ್ಳಿಯಿಂದ ಬಂದು ಇಲ್ಲಿ ಇಳಿದು ಹೆಣ್ಮಕ್ಳು ಹಳ್ಳಿಯಿಂದ ಬಂದು ಇಲ್ಲಿ ಮೇನ್ ಹೋಗೋಕೆ ಶೌಚಾಲಯ ಇಲ್ಲ ಹೆಣ್ಮಕ್ಳಿಗೆ. ಅದೇ ಬಹಳ ಪ್ರಾಬ್ಲಮ್. ಅಷ್ಟು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಸರ್. ನೋಡ್ಬಿಟ್ರೆ ಬಸ್ ಸ್ಟಾಪ್ ಇಂದು ಬಹಳ ತೊಂದರೆ ಅಂದ್ರೆ ಹೇಳ್ಬಾರ್ದು ಸರ್. ಒಂದು ಬಸ್ ಸ್ಟಾಪ್ ಇಲ್ಲ. ಬಿಸಿಲು ಈಗ ಬೇಸಿಗೆ ಬಂದಾಗ ಜನ ನಿನ್ಕಮ್ಮಕ್ಕೆ ಜಾಗ ಇರಲ್ಲ. ಆಮೇಲೆ ಎಲ್ಲ ಅಂಗಡಿ ಹತ್ರ ನಿನ್ಕೊಂಡ್ರೆ, ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿ ಹತ್ರ ನಿನ್ಕೊಂಡ್ರೆ ಅಂಗಡಿ ಏನ್ ಮಾಡ್ತಾರೆ, ಆ ಕಡೆ ಹೋಗಿ ನಿನ್ಕ ಅಂತ ಹೇಳ್ತಾರೆ. ಅವ್ರ ವ್ಯಾಪಾರ ಅವ್ರಿಗೆ ಪಾಪ ಅವ್ರು ಆ ಕಡೆ ಹೋಗಿ ನಿನ್ಕ ಅಂತಾರೆ. ಶೌಚಾಲಯ ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ಮೇನ್ ಬಸ್ ಸ್ಟ್ಯಾಂಡ್ ಇಲ್ಲ. ಇಚ್ಛಾಶಕ್ತಿ ಕೊರತೆ ಇದೆ. ತುಂಬಾ ಐತೆ. ರೋಡ್ಗಳು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ರೋಡ್ ಸರಿ ಇಲ್ಲ. ಒಂದು ಈ ಪರಶಾಂಪುರ್ಕ್ ಹೋಗ್ಬೇಕಂದ್ರೆ ದೇವ್ರ ನೆನ್ಸ್ಕೊಂಡ್ ಹೋಗ್ಬೇಕು. ಮೇನ್ ಏನಂದ್ರೆ ಸ್ಟೇಷನ್ ಇಲ್ಲ ಈ ಊರಲ್ಲಿ. ಅದೊಂದು ಬಹಳ ಕೊರತೆ. ಪೊಲೀಸ್ ಸ್ಟೇಷನ್ ಇಲ್ಲ. ಅಬ್ನಳ್ಳಿ ಇದೆ. ಏನಾನ ಆಯ್ತಂದ್ರೆ ಅವ್ರ ಪಾಪ ಬರ್ಬೇಕಂದ್ರೆ ಅವ್ರೊಂದ್ ಅರ್ಧ ಗಂಟೆ ಆಗುತ್ತೆ ಪಾಪ. ಎಮರ್ಜೆನ್ಸಿ ಏನಾದ್ರು ಘಟನೆ ಏನೋ ನಡೀತಾ, ಯಾರನ್ನ ಒಬ್ರು ಕಾಪಾಡ್ಬೇಕಂದ್ರೆ ಪಾಪ ಅವ್ರು ಅಲ್ಲಿಂದ 20 ನಿಮಿಷ ಬೇಕು. ಸ್ಟೇಷನ್ ಇಲ್ಲ. ಫಸ್ಟ್ ಆಂಬ್ಯುಲೆನ್ಸ್ ಅಂತ ಅದು ಭಗವಂತಂಗೆ ಪ್ರೀತಿ ಅಷ್ಟೇ. ಇನ್ನ ಸಣ್ಣ ಪುಟ್ಟ ಇದಾವೆಲ್ಲ ಮಾಡ್ಕೋಬೇಕಷ್ಟೆ. ಎಲ್ಲಾ ಕಡೆನೂ ಮೇನು ತಗ್ಗು ಗುಂಡಿ ಇದೆ. ಆಮೇಲೆ ಇದು ನಮ್ಮ ಧರ್ಮಪುರ ಇಡೀ ಹಿರಿಯೂರು ತಾಲೂಕಲ್ಲಿ ಹೆಡ್ ಕ್ವಾರ್ಟರ್.
ಇಲ್ಲಿ ಒಂದು ಶೌಚಾಲಯ ಇಲ್ಲ. ಈ ಶೌಚಾಲಯ ಅಪ್ರೂವಲ್ ಆಗಿದೆ ಅಂತಿದ್ದಾರೆ, ಇನ್ನೂ ರೆಡಿ ಆಗಿಲ್ಲ. ಮಾಡಿಲ್ಲ, ಅಪ್ರೂವಲ್ ಆಗಿದೆ. ಆಗಿದೆ, ಇನ್ನು ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಎರಡನೇದು, ಬಿಸಿಲು ಬೇಸಿಗೆ ಮಳೆ ಬಂದ್ರೆ ಇಲ್ಲಿ ಎಷ್ಟೋ ಸಾರ್ವಜನಿಕರು ಬಂದರು ನಿಂತ್ಕೊಳಕ್ಕೆ ಒಂದು ಬಸ್ ಸ್ಟಾಪ್ ವ್ಯವಸ್ಥೆ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ. ಇದು ನಮ್ಮ ಧರ್ಮಪುರ ನೋಡಿದ್ರೆ ಇಡೀ ಹಿರಿಯೂರು ತಾಲೂಕಲ್ಲಿ ಹೆಡ್ ಕ್ವಾರ್ಟರ್. ಎಲ್ಲದರಲ್ಲೂ ಇಲ್ಲಿಗೆ ಆಂಧ್ರ ಜನ ಬರುತ್ತೆ, ಪಕ್ಕದ ಚಳ್ಳಕೆರೆ ತಾಲೂಕು ಜನ ಬರುತ್ತೆ. ಪಕ್ಕ ಆಗುತ್ತಾ ಆಂಧ್ರ ಬಾರ್ಡರ್? 8 ಕಿಲೋಮೀಟರ್, 5 ಕಿಲೋಮೀಟರ್, 5ರಿಂದ 8 ಕಿಲೋಮೀಟರ್ ಆಂಧ್ರ. ಈ ಕಡೆ ನೋಡಿದ್ರೆ ಶಿರಾ ತಾಲೂಕಿಗೆ ಹೋಗ್ಬೇಕಂದ್ರೆ 6 ಕಿಲೋಮೀಟರ್. ಸಕ್ಕರೆ ದಾಟಿದೀವಿ ಅಂದ್ರೆ ಶಿರಾ. ಏನೇ ಒಂದು ವ್ಯವಹಾರಕ್ಕಾಗಲಿ ಜಾಸ್ತಿ ಧರ್ಮಪುರ ಹೆಡ್ ಕ್ವಾರ್ಟರ್ ಆಗಿರೋದ್ರೆ ಧರ್ಮಪುರ ಜನಸಂದಣಿ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಬಂದವರೆಲ್ಲ ಬೈಕೊಂಡು ಹೋಗ್ತಾರೆ, ಏನೋ ಒಂದು ವ್ಯವಸ್ಥೆ ಇಲ್ಲ. ನಮ್ದು ಹೊಸಕೆರೆ ಆಂಧ್ರಕ್ಕೆ 2 ಕಿಲೋಮೀಟರ್ ನಮ್ ಟೆಚ್ಚು. ಇಲ್ಲಿ ಹಲ್ಲದಿಂದ ಪರಶುರಾಂಪುರ ಹೋಗ್ಬೇಕಂದ್ರೆ ಕನಿಷ್ಠ ಅಂದ್ರೆ 2 ಗಂಟೆ ಬೇಕು. ರೋಡ್ ಕೆಟ್ಟ ಅದಗೆಟ್ಟು ಹೋಗ್ಬಿಟ್ಟದ. ಸರಿ ನಾವು ಮನವಿ ಮಾಡಿದ್ರು ಆಗಿಲ್ಲ, ಆಗ್ತಾ ಇಲ್ಲ. ರಾಜ್ಯಕ್ಕೆ ಹೆದ್ದಾರಿ ಅಂತ ಹೇಳ್ತಾರೆ. ರಾಜ್ಯಕ್ಕೆ ಹೆದ್ದಾರಿ ಅಂತಂದ್ರೆ ಅದಕ್ಕಿಂತ ಸ್ಮಶಾನಕ್ಕೆ ಹೋಗೋ ದಾರಿ ಅಂದ್ರೂ ಕಡಿ ಆಗೋಗ್ಬಿಟ್ಟೈತಿ. ಸ್ಮಶಾನಕ್ಕೆ ಹೋಗೋದಕ್ಕೆ ತಪ್ಪೇನಿಲ್ಲ, ಬರೀ ಸ್ಮಶಾನಕ್ಕೆ ಹೋಗೋದು, ಆ ರೋಡ್ನಾಗ ಬರಲ್ಲ, ಸ್ಮಶಾನಕ್ಕೆ ಹೋಗೋದು. ಬೀಳ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಪೊಲೀಸ್ನರಿಗೆ ಫೋನ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಬೀಳೋತಿ ಪ್ರಾಣ ಹೋಗೈತಿ. ಯಾರು ಕೇಳ್ತಾರೆ? ಯಾರು ಕೇಳೋದು? ಆಂಬ್ಯುಲೆನ್ಸ್ ಅಂತ ಬರೋ ಮಾತೇ ಇಲ್ಲ ಸರ್. ಆಂಬ್ಯುಲೆನ್ಸ್ ಅಂತೂ ಬರೋ ಮಾತೇ ಇಲ್ಲ. ಆಂಬುಲೆನ್ಸ್ ಎಲ್ಲಿ ಕೆಟ್ಟಲ್ಲಿ ನಿಂತಿರ್ತಾವೋ ಅವು ಒಂದೂ ವರ್ಕ್ ಮಾಡ್ತಾ ಇಲ್ಲ. ಯಾವನ್ನ ಪ್ರೈವೇಟ್ ಗಾಡಿಗಳು ಮಾಡ್ಕೊಂಡು ಹೋಗ್ತಾರೆ, ತೊಂದರೆ ಇರೋರಲ್ಲನ. ಈಗ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಕೆರೆ ಸೀಮೆಜಲ್ಲಿ ಕೀಳ್ಸೋದು, ತಾಲ್ಲೂಕು ಮಾಡಿಕೊಡೋದು, ರೋಡ್ಗಳು ಕ್ಲೀನ್ ಮಾಡೋದು. ಇವು 3 ಕೆಲಸ ಇದಾವೆ. ಈ 3 ಕೆಲಸದಲ್ಲಿ ಈಗ ಹಾಲಿ ಇರ್ತಕ್ಕಂಥ ಶಾಸಕರು ಒಂದನ್ನೂ ಕೈಗೆಚ್ಕೊಂಡಿಲ್ಲ. ನಾವು ಮನವಿ ಮಾಡಿದ್ದು, ಅವರು ಮಾಡ್ತೀನಿ ಅಂದಿದ್ದೆ. ಇದು ಕರ್ನಾಟಕ ಮರುವಿಂಗಡಣಾ ಸಮಿತಿ ಏನು 1974ರಲ್ಲಿ ಒಂದು ಸಮಿತಿ ಮಾಡಿ ವಾಸುದೇವರಾವ್ ಆಯೋಗದಿಂದ ಧರ್ಮಪುರ ತಾಲ್ಲೂಕು ಆಗಬೇಕು ಅಂತ ಒಂದು ವರದಿ ಕೊಟ್ಟರು ಸರ್ಕಾರಕ್ಕೆ. ಆಗಲಿಲ್ಲ. ಈ ಸಿರಾ ತಾಲ್ಲೂಕು ಹುಲಿಕುಂಟೆ ಹೋಬಳಿ, ಹಿರಿಯೂರು ತಾಲ್ಲೂಕು ಧರ್ಮಪುರ ಹೋಬಳಿ, ಚಳ್ಳಕೆರೆ ತಾಲ್ಲೂಕು ಪರಶುರಾಂಪುರ ಹೋಬಳಿ, ಈ 3 ಹೋಬಳಿನೂ ಸೇರಿ ಇದನ್ನ ಸೆಂಟ್ರಲ್ ಪ್ಲೇಸ್ ಮಾಡಿ ಧರ್ಮಪುರನ ಸರ್ಕಾರಕ್ಕೆ ವರದಿ ಕೊಟ್ಟರು. ಆದ್ರೆ ಅವರು ಮಾಡಲಿಲ್ಲ. ವರದಿ ಅಲ್ಲೇ ಧೂಳು ಹಿಡಿತಾ ಇದೆ. ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ವ್ಯವಸ್ಥೆ ಸರಿ ಇಲ್ಲ ಸರ್. ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ ಇದು ದಶಕಗಳಿಗೆ ಹೋಗಿದ್ದು. ಈ ಮಂತ್ರಿಗೆ ಏನು ಕಿವಿ ಇಲ್ಲ, ಆತನಿಗೆ 1000 ಸರ್. ಈ ಒಂದು ಶನಿಮಾತ್ಮನ ದೇವಸ್ಥಾನನ ಶಿಫ್ಟ್ ಮಾಡ್ತೀನಿ ಅಂತಂದೇಳಿ 3 ಬಾರಿ ಶಾಸಕನಾಗಿದ್ದಾನೆ. ಒಂದೇ ಒಂದು ಈ ದೇವಸ್ಥಾನ ಶಿಫ್ಟ್ ಮಾಡಕ್ಕಾಗಿಲ್ಲ ಆತನ ಕೈಲಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಬರಬೇಕು, ಅಲ್ಲೇ ಅದೇ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಬರಬೇಕು. ಅದು ಬಸ್ ಸ್ಟ್ಯಾಂಡ್ ಈ ದೇವಸ್ಥಾನ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡಕ್ ಜಾಗ ಸಾಕಾಗಲ್ಲ ಅಂತಂದೇಳಿ ಸಾಕಷ್ಟು ಬಾರಿ ನಾವು ರೈತರ ಮುಖಂಡರುಗಳೆಲ್ಲ ಸೇರಿ ಮನವಿ ಮಾಡಿ, ಹೋರಾಟಗಳು ಮಾಡಿ, ಚಳವಳಿಗಳು ಮಾಡಿದ್ರು. ಆತನಿಗೆ ಏನು ಅರಿವಿಲ್ಲ ಅದ್ರದ್ದು. ಈ ಬಸ್ ಸ್ಟ್ಯಾಂಡ್ ಶಿಫ್ಟ್ ಮಾಡೋಕೆ 15 ವರ್ಷ ಬೇಕಾ ಸರ್? ಅದನ್ನ ಹೋಗ್ಲಿ, ಒಂದು ಶೌಚಾಲಯ ಹೆಣ್ಮಕ್ಳು ನಮ್ಮೂರಿಗೆ ಬಂದ್ರೆ ನಾಚಿಕೆ ಆಗುತ್ತೆ ಸರ್. ಹೆಣ್ಮಕ್ಳು ನಮ್ಗೆ ನಾವು ಆತ್ಮೀಯರಂತರೂ ಮೆಸೇಜ್ ಮಾಡ್ತಾರೆ, ನಿಮ್ಮೂರಾಗ ಒಂದು ಶೌಚಾಲಯ ಇಲ್ಲ ಅಂತೇಳಿ. ಅದೆಂತ ವಿಪರ್ಯಾಸ ಗೊತ್ತಾ? ಮಂತ್ರಿಗೆ ಒಂದಿಷ್ಟು ಅರಿವೇ ಆಗೋದಿಲ್ಲ. ಅವಮಾನ ಅಲ್ಲ ಸರ್ ಇದು. ಹೋಗ್ಲಿಕ್ಕೆ ಅಂದ್ರೆ ಸರ್ಕಾರಿ ಹೈಸ್ಕೂಲ್ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ ಸರ್ಕಾರಿ ಹೈಸ್ಕೂಲ್ ಇಲ್ಲ, ಯಾವ್ದಾದ್ರು ಹೋಗ್ಲಿಕ್ಕೆ ಅಂದ್ರೆ ಇದ್ರೆ ಅದು ಧರ್ಮಪುರ ಮಾತ್ರ. ಸರ್ಕಾರಿ 1ರಿಂದ 7ನೇ ತರಗತಿ ಮಾತ್ರ ಸರ್ಕಾರಿ ಇರೋದಿಲ್ಲ. ಎಲ್ಲ ಪ್ರೈವೇಟೇ ಸರ್. ಒಂದೇ ಸರ್ಕಾರದ ಹೈಸ್ಕೂಲ್ ಮಾಡಕ್ಕಾಗಿಲ್ಲ ಅದನ್ನ ಕೈಲೊಂದು. ಸರ್ ಪಕ್ಕದ ಅರೇಬಿಗೆ ಹೋಗ್ಬೇಕು ಸರ್. ಇಲ್ಲಿಂದ 6 ಕಿಲೋಮೀಟರ್ 7 ಕಿಲೋಮೀಟರ್ ದೂರದಾಗ ಅರೇಬಿಗೆ ಹೋಗ್ಬೇಕು. ಇಷ್ಟು ಹೋಬಳಿ ಹೆಡ್ ಕ್ವಾರ್ಟರ್ ನಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ ಇಲ್ಲ. ಇದು ಎಂತ ನಾಚಿನಗೇಡಿನ ಸಂಗತಿ ಅಂತ ನೀವೇ ಯೋಚನೆ ಮಾಡಿ. ಒಂದು ಸರ್ಕಾರಿ ITI ಕಾಲೇಜ್ ಇಲ್ಲ ಸರ್. ಸರ್ಕಾರಿ PU ಕಾಲೇಜ್ ಇಲ್ಲ ಇಲ್ಲಿ. ಹೋಬಳಿ ಹೆಡ್ ಕ್ವಾರ್ಟರ್ ಇದು ಕಡೆಗಣಿಸಿದ್ರೆ ಅಂದ್ರೆ ಅವನಿಗೆ ಏನು ಸುಮ್ಮನೆ ಏನಂದ್ರೆ ಜನಗಳಿಗೆ ಹಣ ಕೊಡೋದು ಗೆಲ್ಲೋದು. ಅವ್ರಿಗೇನು ಬೇರೆ ಕೆಲಸನೇ ಇಲ್ಲ ಅವ್ರಿಗೆ. ನೀವು ನಂಬಿದ್ರೆ ಬರೀ ಲೈವ್ ಆಗಿ ಹೋಗಿ ತೋರಿಸ್ತೀನಿ ನಿಮ್ಗೆ. ನಾಡಕ ಕಚೇರಿನಲ್ಲಿ ಅವರಿಗೆ ಮಹಿಳಾ ಉದ್ಯೋಗಿಗಳಿಗೆ ಶೌಚಾಲಯವಿಲ್ಲ. ಅವರು ಕೂಡ ಬಯಲು ಶೌಚಾಲಯವನ್ನು ಆಶ್ರಯಿಸಬೇಕು. ನಾನು ಇದ್ರ ಬಗ್ಗೆ ಪೇಪರ್ ಸ್ಟೇಟ್ಮೆಂಟ್ ಪ್ರಜಾವಾಣಿನಲ್ಲಿ ಸಾಕಷ್ಟು ಬಾರಿ ನಂದು ಸ್ಟೇಟ್ಮೆಂಟ್ ಒಂದೊಂದು ಎಡಿಷನ್ ಫುಲ್ ಎಡಿಷನ್ನೇ ಬಂದಿದೆ ನನ್ನದು. ನಾನು ಹಲವು ಬಾರಿ ಮನವಿ ಮಾಡಿದ್ದೀನಿ ಸರ್ ಸರ್ಕಾರಕ್ಕೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಜನತಾ ನ್ಯಾಯಾಲಯ ಜನತಾ ದರ್ಶನ ಮಾಡಿದಾಗಲೂ ಕೂಡ ಮನವಿ ಮಾಡಿದ್ದೆ ಅವ್ರಿಗೆ. ಅವ್ರು ಮಾಡೋದ್ರಾಗೆ ಹೋಗ್ಬಿಟ್ರು. ಅಯ್ಯಮ್ಮನೂ ಇವ್ರು ಹೋದ್ರು, ಜೋಶ್ನ ಹೋದ್ರು, ಎಲ್ಲ ಹೋಗ್ಬಿಟ್ರು. ಹಂಗ ಒಬ್ರ ಕೈಲೂ ಒಂದು ಶೌಚಾಲಯ ಮಾಡಕ್ಕಾಗಲ್ಲ. ಬೇಡ ಅಲ್ಲಿ ಸರ್ಕಾರಿ ನೌಕರಿಗನ ಇರ್ಲಿ ಅಂತ ಒಂದು ಶೌಚಾಲಯ ಮಾಡಿದ್ರೆ ಅದನ್ನು ಮಾಡಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಇದು ಈ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀರಿ. ಹೌದು. ಕಾರಣ ಇಲ್ಲಿ ಏನಾಗೈತೆ ಅಂದ್ರೆ ಸ್ವಾಮಿ, ಏನು ಅವ್ರು ಹೇಳಿದಂಗೆ ಕರೆಕ್ಟ್ ಆ ಬದುಕಾಗ್ತಕ್ಕಂಥದ್ದು. ಒಂದು ಬೆನಕನಹಳ್ಳಿ ಇದ್ದನ ಬೆಜ್ಜಿಹಳ್ಳಿಗೆ ನಾವು ಒಂದು ಸಂಪರ್ಕದಾಗ ಅಡ್ಡಾಡ್ತಾ ಇದ್ದೀವಿ. ಎಲ್ಲ ಬಿದ್ದು ಹೋಗ್ತಾ ಐತೆ ಜನ.
ನಮ್ಮ ಶಾಸಕರು ಏನು ಮಾಡಿಲ್ಲ ನಮಗೆ. ಕಾರಣ ಏನು ಮಾಡಿಲ್ಲ ಅಂದರೆ ಇವತ್ತು ಬೆನಕಳ್ಳಿಯಿಂದ ಹಿಡಿದು ಬೆಜ್ಜೆಳಿಗೊಂದು ಕನೆಕ್ಟ್ ಐತೆ. ಅಲ್ಲಿ ಈಗ ಮಳೆ ಬಂದು ಈಗ ಯಾರು ಅಡ್ಡಾಡಂಗಿಲ್ಲ, ಗಾಡಿಯರೆಲ್ಲ ಬೀಳ್ತಾರೆ, ಎದ್ದು ಹೋಗ್ತಾರೆ. ಅಲ್ಲೇ ಒಂದಿಬ್ರು ಅಷ್ಟು ಹೋಗೈತಿ. ಅದನ್ನ ಕಿವ್ಯಾಕ್ ಹಾಕೊಂಡಲ್ಲ. ಹಳ್ಳಿ ಕಡೆ ರೈತರು ಬೆಳೆಯೋ ಬೆಳೆಗಳನ್ನೆಲ್ಲ ಹೆಂಗ್ ತರೋದು? ಮೊನ್ನೆ ಇಲ್ಲಿದ್ದ ಧರ್ಮಪುರದಿಂದ ತಗೊಂಡೋಗಿದ್ವಿ ಬೆಜ್ಜೇಳಿಗೆ. ನಮ್ದು ಹಿರಿಯೂರು ತಾಲೂಕಿನಲ್ಲಿ ಜಮೀನಿರೋದು. ಅಲ್ಲಿಗೆ ನಾನು ರೇಷನ್ ತಗೊಂಡೋಗ್ಬೇಕು ತರಬೇಕು ಅಂದ್ರೆ ಅಲ್ಲೇನೋ ಮಳೆ ಬಂತು ಅಂದ್ರೆ ನಮ್ಗೆ ನಾವ್ ಇಲ್ಲಿ ಇದ್ದ ಹೋಗ್ಬೇಕು ಅಲ್ವಾ. 12 ಕಿಲೋಮೀಟರ್ ಬರುತ್ತೆ ನಮ್ಗೆ, ಅಲ್ಲಿ ಬರೋದು 4 ಕಿಲೋಮೀಟರ್ ಬರುತ್ತೆ. ಅಂತ ಬದುಕಾಗೈತೆ ನಮ್ಮ ಹಿರಿಯೂರು ತಾಲೂಕಿನಲ್ಲಿ. ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ? ಬಸ್ ಸ್ಟಾಪ್ ಇಲ್ಲ, ಜಾಗ ಇಲ್ಲ. ಇಲ್ಲಿ ಜಾಗ ಕೊಡ್ತಾ ಇಲ್ಲ ಸರ್. ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ, ಬೇಕು ಅಂತ ಕೇಳಿದ್ರೆ ಜಾಗ ಕೊಡ್ತಾ ಇಲ್ಲ. ಎಲ್ಲಿ ಕಟ್ತಾರೆ? ಮ್ಯಾಲ್ ಕಟ್ಟಕ್ ಬರುತ್ತೆ, ಅದ್ರ ಮೇಲನ ಸಂಸ್ಥೆಗಳು ನಡೆಸ್ತಾ ಇದಾರೆ, ಸಂಸ್ಥೆ ಇದನ್ನು ಮಾಡ್ತಾ ಇರ್ತಾರೆ. ಕೆರೆ ನೀರ್ ಐತೆ, ಹೂಳಂಗೆತ್ತಾರೆ. ಕೆರೆ ನೀರ್ ಬಂದೈತೆ, ಒಂದ್ಸರಿ ಕೋಡ್ ಬಿದ್ದೈತೆ, ಈಗ ಫುಲ್ ಕೆರೆ ಆಗ್ತೈತೆ. ಈಗ ಬರ್ತಾ ನೀರ್ ಹೋಗ್ತಾ ಇಲ್ಲ ಸರ್. ಅದನ್ನ ವ್ಯವಸಾಯಕ್ಕೆ ಉಪಯೋಗಿಸಿದ್ರೆ ಮಾತ್ರನ ನೀರ್ ಖಾಲಿ ಆಗುತ್ತೆ, ಹೂಳೆತ್ಬಹುದು. ಅದ್ನ ಎತ್ತಿಲ್ಲ. 3 ವರ್ಷದಲ್ಲಿ MLA ಸಾಹೇಬ್ರು ಎಲ್ಲ ಮಾಡ್ಬಿಟ್ಟಿದ್ದಾರೆ, ಇನ್ನೇನು ಇಲ್ಲ ಉಳಿದ. ಸಾಧ್ಯವಾದಷ್ಟು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ಗೆ ಹಾಸ್ಪಿಟಲ್ಗಳಿಗೂ ಮಾಡಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮತ್ತೆ ಐ ಮಾಸ್ಕ್ ಲೈಟ್ಗಳು ಇರಲಿಲ್ಲ, ಇಲ್ಲಿ ಅದು ಸಿಂಗಲ್ ರೋಡ್ ಇತ್ತಿದ್ದು. ಧರ್ಮಪುರಮ್ಗೆ ಇರಲಿಲ್ಲ. 3 ಬಾರ್ ಅಂಗಡಿ, ಒಂದು 8-10 ಟೀ ಅಂಗಡಿ ಬಿಟ್ರೆ ಇಲ್ಲಿ ಆಗ್ತಿರ್ಲಿಲ್ಲ. ಇವತ್ತು ನೋಡ್ರಿ, ಇವತ್ತು ಇಲ್ಲಿದ್ದ ಶ್ರಾವಣಗೆರೆವರೆಗೂ ಮೇನ್ ರೋಡ್ ಅಂತ ಕಾಣುತ್ತೆ. ಹಳ್ಳಿ ರಸ್ತೆಗಳೆಲ್ಲ ಹಳ್ಳಿ ರಸ್ತೆಲ್ಲ ಸೂಪರ್ ಆಗಿದಾವೆ. ಪ್ರತಿಯೊಂದು ರೋಡಿಗೂ ಟಾರ್ ರೋಡ್ ಆಗಿದೆ ಸರ್. ಅದು ಬಾರ್ಡರ್ ಏರಿಯಾ. ತಿರ್ಗಾ ಮತ್ತೆ ಬೇತೂರಿಂದ ಆ ಕಡೆ ಬಾರ್ಡರ್ ಏರಿಯಾ. ಆ ಬಾರ್ಡರ್ ಏರಿಯಾದ ಆ ಕಡೆ ಚಳಿಕೆರೆಯವರು ಮಾಡಲ್ಲ, ನಾವು ಮಾಡಲ್ಲ. ಶಿರಾದ ಹತ್ರ ಬಾರ್ಡರ್ ಏರಿಯಾ. ನೀರ್ ತಂದು ಕೊಟ್ಟರು ಬಿಟ್ರೆ ಅದ್ರಕ್ಕೆ ಈತ ಬಿಡ ಅಯ್ಯಮ್ಮ ಮಾಡಿದ್. ಈಗ ಪ್ರಾಜೆಕ್ಟ್ ನೀರ್ ತಂದು ಬಿಟ್ರೆ ಮೇನ್ ಸೈನ್ಸ್. ಇದನ್ನ ಇವಾಗ ನೀರು ನಿರಂತರವಾಗಿ ಹರಿತೈತೆ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಮಾನ್ಯ ಮಂತ್ರಿಗಳು. ನಡ್ರಿ ಹೋಗೋಣ ಈಗ ಅಲ್ಲಿ ನೀರ್ ಬರ್ತದೆ, ನಡ್ರಿ ಹೋಗೋಣ ಇವತ್ತು ಬರ್ರಿ ಹೋಗೋಣ. ಒಂದೇ ಒಂದ್ ಕೆಲಸ ಮಾಡಿ, ಒಂದ್ ಶೌಚಾಲಯ ಮಾಡಕ್ ಈ 30 ವರ್ಷ ಬೇಕನ್ಸ. ಒಂದ್ ಶೌಚಾಲಯ ಮಾಡಕ್ 15 ವರ್ಷ MLA ಬೇಕು. ಹೇಳ್ರಿ, ಹೋಬಳಿ ಹೆಡ್ ಕ್ವಾರ್ಟರ್ ರಾಜಕೀಯ ಆಗಲ್ಲ ಅದ್ರಿಗೆ. ನಾಡ ಕಚೇರಿ ಗಂಡ್ಮಕ್ಳಿಗೆ ಶೌಚಾಲಯ ಇಲ್ಲ ಅಂತ ಹೇಳಿದೀನಿ. ಮತ್ತೆ ತಿರ್ಗಿ ಅದನ್ನ ರಿಪೀಟ್ ಮಾಡ್ತೀನಿ. ನಡ್ರಿ ಹೋಗೋಣ. ನಾನು ಸುಳ್ಳು ಹೇಳಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಶೌಚಾಲಯ ಇಲ್ಲ, ಅದೆಲ್ಲ ಹೋಗ್ಲಿ ಸರ್. ಸರ್ಕಾರಿ ಹೈಸ್ಕೂಲ್ ಇಲ್ಲ ಸರ್, ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ. ಯಾರೊಬ್ರು ಕೇಳ್ತಾ ಇಲ್ಲ, ಜಾಗ ಇಲ್ಲ. ಇರೋ ಜಾಗದ ಮಾಡಕ್ಕೆ ಕೆಲಸ. ಅದು ಹೇಗೆ ಸರ್ಕಾರಿ? ಈಗ ದಾನ ಕೊಟ್ರೆ ಜಮೀನ್ ಅದು. ಹಿಂದೆ ನಮ್ಮೂರಾಗ ಮುಸ್ಲಿಮ್ಸ್ ದಾನ ಕೊಟ್ರೆ ಜಮೀನು. ಪ್ರೈವೇಟ್ ಸ್ಕೂಲ್ಗೂ, ಸರ್ಕಾರಿ ಮಿಡ್ಲ್ ಸ್ಕೂಲ್ಗೂ ಜಮೀನ್ ದಾನ ಕೊಟ್ಟವ್ರೆ, ಸರ್ಕಾರಿ ಹೈಸ್ಕೂಲ್ಗೂ ಜಮೀನ್ ದಾನ ಕೊಟ್ಟವ್ರೆ. ಏನ್ ಸರ್, ಸುಮಾರು ಜಾಗ, 1000 ಕೋಟಿ ಬೆಳೆ ಬೆಳೆಂತ ಜಾಗ ಇವತ್ತು. ಅದು ಕೋಟಿ ಗಟ್ಟಲೆ ಬೆಳೆ ಬೆಳೆ ಜಾಗ ಸರ್. ಅದು ಜಾಗ ಖಾಲಿ ಐತೆ ಅಂದ್ರೆ ಅದ್ರ ಏಟೆಡ್ ಇನ್ಸ್ಟಿಟ್ಯೂಟ್ ಮಾಡ್ಯಾರೆ. ಜನಗಳೇ ಹೋಗಿ ಏಟೆಡ್ ಇನ್ಸ್ಟಿಟ್ಯೂಟ್ ನೋಡಪ್ಪ, ಇಲ್ಲಿ ನಡೀತಾ ಇಲ್ಲ. ಒಂದ್ ಸರ್ಕಾರಿ ಹೈಸ್ಕೂಲ್ ಮಾಡಕ್ಕೆ ಏನ್ ನಿಮ್ ಪ್ರಾಬ್ಲಮ್? ಸರ್ಕಾರಿ ಹೈಸ್ಕೂಲ್ ಕೇಳಕ್ಕೆ ಏನ್ ಪ್ರಾಬ್ಲಮ್? ಏನ್ ಜನ ಇಲ್ಲ ಅಂತ ಏನು ಇಂಪ್ಲಿಮೆಂಟ್ ಮಾಡೋದು ಬೇಡ ಅಲ್ಲ ಸರ್. ಜನ ಇಲ್ಲ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡೋದೇ ಬೇಡ, ಜಾಗ ಇಲ್ಲ ಅಂತ. ಈ ಮಂತ್ರಿಗಳಿಗೆ ಈಗ ಸರ್ಕಾರಕ್ಕೆ ಜಾಗದ ಒಂದು ಸಮಸ್ಯೆ ಅನ್ಸದು. ಹೇಳಿ ಸರ್, ಜಾಗದ ಒಂದು ಸಮಸ್ಯೆ ಅನ್ಸ ಸರ್ಕಾರಕ್ಕೆ. ತಾಲೂಕಾಗಿ ನಮ್ ಯಾವ ತಾಲೂಕು ಯಾವ್ದನ್ನ ಮಾಡ್ಕೊಳ್ಳಿ, ಧರ್ಮಪುರ ತಾಲೂಕು ಆಗ್ಬೇಕು. ಇದು ಹಿಂದುಳಿದ ಒಂದ್ ಏರಿಯಾ. ಇದನ್ನ ತಾಲೂಕ್ ಮಾಡ್ಲೇಬೇಕು, ಒಂದು ಪ್ರಪೋಸ್ ಮಾಡ್ಲೇಬೇಕು ಅವರು ಮಂತ್ರಿಗಳು. ಹೆಣ್ಮಕ್ಳಿಗೆ ಒಂದ್ ಬಾತ್ರೂಮ್ ಇಲ್ಲ, ಏನಿಲ್ಲ. ಒಂದ್ ಬಸ್ ಸ್ಟ್ಯಾಂಡ್ ಇಲ್ಲ, ಏನಿಲ್ಲ ಸರ್. ಈ ಊರಲ್ಲಿ ಏನೈತೆ ಸರ್ ಅಂತದ್ದು? ಏನು ಇಲ್ಲ. ಹೆಣ್ಮಕ್ಳು ಬಂದ್ರೆ ಅಲ್ಲಿ ಒಡ್ಡಿಂಗಡ್ಡಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಎಲ್ಲಿ ಹೋಗ್ತಾರೆ ಸರ್ ಹೆಣ್ಮಕ್ಳು? ಗಂಡ್ಮಕ್ಳೇನ ಎಲ್ಲೇ ನಿಂತ್ಕೊಂಡು ಮಾತಾಡ್ತಾರೆ. ಹೆಣ್ಮಕ್ಳು ನಿಂತ್ಕೊಂಡು ಮಾತಾಡಕ್ಕಾಗುತ್ತಾ? ಹೋಗಕ್ಕಾಗುತ್ತಾ ಹೆಣ್ಮಕ್ಳು? ಹೇಳ್ರಿ, 100 ರೂಪಾಯಿ ಅವ್ರಿಗೆ ಬೇಕು. ಜಾಗ ಅಲ್ಲ, ಜಾಗ ಅವ್ರಿಗೆ ಬೇಕು. ಸರ್ಕಾರಕ್ಕೆ ಏನ್ ಮಾಡಿದ್ದಾರೆ ಸರ್ಕಾರದವರು? ಹೇಳ್ರಿ ನೀವೇನು? ಮಾಡಲ್ಲ. ಅಲ್ಗೂ ಇಲ್ಗೂ ಹೋಗ್ಬೇಕು. ಟಾಯ್ಲೆಟ್ ಇದ್ರೆ ಹೋಗ್ತಾರ ಹೆಣ್ಮಕ್ಳು. ಒಂದ್ ಬಸ್ ಸ್ಟ್ಯಾಂಡ್ ಆಯ್ತಾ? ಬಿಡ್ರಿ, ಬಸ್ ಸ್ಟ್ಯಾಂಡ್ ಐತೆ ಅಂಬಕ್ಕೆ. ಹೆಣ್ಮಕ್ಳು ಮಳೆ ಬಂದ್ರೆ ಏನು ಯಾತೈತೆ? ಮಳೆ ಬಂದ್ರೆ ಏನು ನಿಂತ್ಕೊಳಕ್ ಜಾಗ ಇಲ್ಲ. ನಿಂತ್ಕೊಂಡ್ ಮತ್ತೆ ಗಂಡ್ಮಕ್ಳೆ ಬರ್ಲಿ ಬಸ್ ಸ್ಟ್ಯಾಂಡ್ ಬಸ್ ಹತ್ತಕ್ಕೆ ಯಾರ್ ಎಟ್ ಮಾಡ್ತಾರೆ ಸರ್? ನಿಂತ್ಕೊಳಕ್ ಜಾಗ ಇಲ್ಲ, ಬಸ್ ಸ್ಟ್ಯಾಂಡ್ ಒಂದಿಲ್ಲ. ಶೌಚಾಲಯ ಇಲ್ಲ ಒಂದು. ಹಳ್ಳ್ಯಾಗ ಮುಂತಾಗ ಬಸ್ ಸ್ಟ್ಯಾಂಡ್ ಐತೆ, ಏನೈತಿ ಇಲ್ಲಿ? ಏನೇನು ಇಲ್ಲ. ಶೌಚಾಲಯ ಎಲ್ಲ ತೊಂದ್ರೆ ಇದೆ. ರೋಡ್, ಬಸ್ಸು, ಜಾಗ ಇಲ್ಲ. ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ತೊಂದ್ರೆ. ಹೆಣ್ಮಕ್ಳಿಗೆ ಹೊರಗಡೆ ಹೋಗಕ್ ಜಾಗ ಇಲ್ಲ. ಎಲ್ಲ ತೊಂದ್ರೆ ಜಾಸ್ತಿ ಇದೆ. ಏನ್ ಮಾಡಿದ್ದಾರೆ? ಏನು ಮಾಡಿ ಏನು ಸರ್ ನಮ್ಗೆ ಗೊತ್ತಿಲ್ಲ, ಕೇಳ್ಬೇಕು. ಮಾಡಲ್ಲ ಸರ್.
ಸರ್ ಏನ್ ಮಾಡ್ತೀವಿ ನಾವು ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರೆ, ಮಾಡೋದೇ ಇಲ್ಲ ಯಾರು ಬಂದು. ಯಾರು ಮಾಡ್ತಾರೆ? ಯಾರು ಶೌಚಾಲಯನೇ ಮಾಡಲ್ಲ. ಹೆಣ್ಮಕ್ಳೆಲ್ಲ ಒಂದ್ ಕಡೆಗೆ ನಿಂತ್ಕೊಂತಾರೆ, ಗಂಡ್ ಮಕ್ಳೆಲ್ಲ ಒಂದ್ ಕಡೆಗೆ ನಿಂತ್ಕೊಂತಾರೆ, ಒಡ್ಡಿಂಗ್ ಗಡ್ಡಿಗೆ ಹೋಗ್ತಾ ಇದಾರೆ ಎಲ್ಲಾರು. ಬರ್ರಿ ಇಲ್ಲಿ. ಅಷ್ಟೇ ಸರ್, ಬಹಳ ಕಷ್ಟ ಐತೆ ಸರ್, ಬದುಕೋದ್ ಬಹಳ ಕಷ್ಟನೇ ಐತಿ ಇಲ್ಲಿ. ಬೇಕಿದ್ರೆ ನಮ್ಗೆ ಬೇಕು ಅಂತ. ಇಲ್ಲಿ ಶೌಚಾಲಯ ಇಲ್ಲ, ಮತ್ತೊಂದು ಹೋಬಳಿ ಹೆಡ್ ಕೋರ್ಟ್ ನಲ್ಲಿ ನೋಡ್ರಿ ತುಂಬಾ ತೊಂದರೆ ಇದೆ ನೋಡ್ರಿ. ಈ ಕಡೆ ಎಲ್ಲಾನ ಒಂದು ವ್ಯವಸ್ಥೆ ಅಂತ ಗದ್ದೆ ಇಲ್ಲ ಧರ್ಮಪುರ ಹೋಬಳಿಯಲ್ಲಿ ಹೆಡ್ ಕೋರ್ಟ್ ನಲ್ಲಿ. ಸುಮ್ನೆ ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ತಿರ್ಬೇಕು. ಒಂದು ಹೆಣ್ಮಕ್ಳು ಬರ್ಲಿ, ಹೋಗ್ತಾ ಇಲ್ಲ, ಮತ್ತೊಂದಿಲ್ಲ. ಈ ವ್ಯವಸ್ಥೆ ತುಂಬಾ ಗಂಭೀರವಾಗಿದೆ ನೋಡ್ರಿ. ಎರಡನೇದಾಗಿ ಬಸ್ ಬಂದ್ಬಿಟ್ರೆ ಬಸ್ ಬಂದ್ಬಿಟ್ರೆ ಮುಂದೆ ಆ ಕಡೆ ಈ ಕಡೆ ಹೋಗಂಗಿರಲ್ಲ ನೋಡ್ರಿ. ಹೆಡ್ ಕೋರ್ಟ್ ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಧರ್ಮಪುರ ಹೋಬಳಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಮೈನ್ ತಾಲೂಕು ಮಾಡ್ಬೇಕು ಅಂತ ಇದ್ರೆ ಒಂದು ಬಸ್ ಸ್ಟ್ಯಾಂಡ್ ತಾಲೂಕಿಗೆ ಎಲ್ಲ ಅರ್ಹತೆ ಇದೆ ಸರ್. 3 ಸಮಿತಿ ಆಧಾರದ ಮೇಲೆ ಉಂಡೆಕೆ ಸಮಿತಿ, ಗದ್ದೆಗಾರರ ಸಮಿತಿ, ಏನು ಎಲ್ಲ ಸಮಿತಿ 3 ಶಿಫಾರಸು ತಾಲೂಕು ಕೇಂದ್ರ ಮಾಡ್ಬೇಕಂತ ಅವಾಗಿಂದಲ್ಲ ಅದು ಮಾಡಿದೆ ಸರ್. ಇವ್ರು ಮಾಡ್ತಾ ಇದಾರೆ ಸರ್. ಈಗ ಶೌಚಾಲಯಕ್ಕೆ ಸ್ಯಾಂಕ್ಷನ್ ಆಗಿದೆ. ಒಂದು ಊರಲ್ಲಿ ಏನ್ ವ್ಯವಸ್ಥೆ ಇರ್ಬೇಕು ಆ ವ್ಯವಸ್ಥೆ ನಿಮ್ಮೂರಲ್ಲಿ ಇಲ್ಲ. ರಸ್ತೆ ಇಲ್ಲ, ಸರಿಯಾದ ಮೋರಿ ಇಲ್ಲ, ಆರೋಗ್ಯ ಇಲ್ಲ, ಶಿಕ್ಷಣ ಇಲ್ಲ, ಕೆರೆ ಉಳೆತ್ತಿಲ್ಲ, ನೀರಿಲ್ಲ, ರೈತರಿಗೆ ಬಹಳ ಕಷ್ಟ. ಅಂದ್ರೆ ಈ ರೀತಿಯಾಗಿರುವಂತಹ ಮೂಲಭೂತ ಸೌಕರ್ಯಗಳಿಂದ ಧರ್ಮಪುರ ಗ್ರಾಮಸ್ಥರು ಬದುಕ್ತಾ ಇರುವಂತದ್ದು. ಪ್ರತಿ ಬಾರಿಯೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ, ಭರವಸೆ ಕೊಡುವಂತ ಕೆಲಸಗಳು ಮಾತ್ರ ನಡೀತಾ ಇದೆ. ಆದ್ರೆ ಇದುವರೆಗೂ ಕೂಡ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ. ಕನಿಷ್ಠ ಪಕ್ಷ ಧರ್ಮಪುರ ತಾಲೂಕನ್ನಾಗಿ ಮಾರ್ಪಾಡು ಮಾಡಬೇಕು ಅನ್ನುವಂತ ಒಂದು ಮಹತ್ವದ ಬೇಡಿಕೆಗಳನ್ನ ಕಳೆದ ಹಲವು ದಶಕಗಳಿಂದ ಈ ಗ್ರಾಮಸ್ಥರು ಸರ್ಕಾರದ ಮುಂದೆ ಇಡ್ತಾ ಇರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.